ಮೇಷ್ಟ್ರು ಬಂದಿದ್ರಾರು ಪರವಾಗಿಲ್ಲ, ಆದ್ರೆ ಹೆಡ್ ಮಿಸ್ಸೇ ಬಂದ್ಬಿಟ್ಟಿದಾರಲ್ಲೇ. ಏನ್ ಗುಂಡು, ಇದೇನಾ ಆಸ್ಕಿಂಗ್ ಡೌಟು? ಮಾತಾಡಬೇಡಿ, ಸೈಡಿಗೆ ಬನ್ನಿ. ಈಗ ಹೆಣ್ಮಕ್ಳನ್ನ ದಾರಿ ಮಧ್ಯೆ ಅಡ್ಡ ಹಾಕಿ ಮಾತಾಡೋದು ತಪ್ಪು ಅಂತ ನಿಮಗೆ ಅನ್ಸಲ್ವಾ? ಅಲ್ಲ, ಅದು ನೀವೇನೂ ಮಾತಾಡಬೇಡಿ. ನೀವಿಬ್ರು ಆಗ್ಬೇಕಾಗಿದ್ದ ಮದುವೆ ಮುರಿದು ಬಿದ್ದಿದೆ. ಎರಡು ಫ್ಯಾಮಿಲಿ ಮಧ್ಯೆ ಬೆಳಿಬೇಕಾಗಿದ್ದ ಸಂಬಂಧ ಎಲ್ಲಿ ಶುರು ಆಗಿತ್ತೋ ಅಲ್ಲೇ ನಿಂತಿದೆ. ಇದೆಲ್ಲ ಮುಗ್ದೋಗಿರೋ ಅಧ್ಯಾಯ ಅಂದ್ಕೊಂಡು ನಾವು ಸುಮ್ಮನಿರ್ಬೇಕಾದ್ರೆ ನೀವು ಯಾಕೆ ಹೀಗೆ ಮಾಡ್ತಿರೋದು? ಏನು ನಡೆದಿದೆಯೋ ಅದಕ್ಕೆ ನಮ್ಮ ಮನೆಯವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಆದರೆ ದಯವಿಟ್ಟು ನನ್ನ ಮಾತು ಸ್ವಲ್ಪ ಕೇಳಿ. ಮನೆಯಲ್ಲಿ ಅಪ್ಪನ ಜೊತೆ ಮಾತಾಡಿದ್ದೀನಿ, ಅವ್ರು ಒಪ್ಪಿದ್ದಾರೆ. ಈಗ ನೀವು ಶಿವ್ರ ಹತ್ರ ಮಾತಾಡಿ ನನ್ನ ರತ್ನ ಮದುವೆ ಬಗ್ಗೆ ಒಪ್ಪಿಸ್ತೀರಾ ಪ್ಲೀಸ್? ಅಯ್ಯೋ, ನಿಮ್ಮ ಕೈಯೆಲ್ಲ ಮುಗಿಬೇಡಿ ಪ್ಲೀಸ್. ನೋಡಿ, ನಮ್ಮ ಮನೇಲಿ ಇವಾಗ ಪರಿಸ್ಥಿತಿ ಸರಿ ಇಲ್ಲ. ನನ್ನ ಶಿವಮ್ಮವನ ಮದುವೆ ಕೂಡ ಇದ್ದಕ್ಕಿದ್ದಾಗೆ ಆಗೋಯ್ತು. ಸಂಸಾರದಲ್ಲಿ ಇನ್ನೂ ಆ ವಿಷಯನೇ ಅರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದು ಅಲ್ಲದೆ ಈಗ ತಾನೇ ಮದುವೆ ಆಗಿರೋ ಮನೆಯಲ್ಲಿ ತಕ್ಷಣಕ್ಕೆ ಇನ್ನೊಂದು ಮದುವೆ ಬಗ್ಗೆ ಮಾತಾಡೋದಾಗ್ಲಿ ಮಾಡೋದಾಗ್ಲಿ ಕಷ್ಟ ಇದೆ. ನಿಮ್ಮ ರಿಕ್ವೆಸ್ಟ್ನ ನಾನು ಕನ್ಸಿಡರ್ ಮಾಡಿ ಒಳ್ಳೆ ಸಮಯ ನೋಡಿ ಮಾವನ ಹತ್ರ ನಾನು ಮಾತಾಡ್ತೀನಿ. ಆದರೆ ಅಲ್ಲಿವರೆಗೂ ನಮ್ಮ ರತ್ನಂಗೆ ಈ ಥರ ರೋಡಲ್ಲಿ ಸಿಕ್ಕಿ ಮಾತಾಡೋದು, ಪ್ರಶ್ನೆ ಕೇಳೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಇದರಿಂದ ನಮ್ಮ ರತ್ನನ ಹೆಸರು ಹಾಳಾಗ್ಬೋದು. ಈಗಾಗಲೇ ಊರ್ ಜನರು ಕಣ್ಣೆಲ್ಲ ನಮ್ಮನೆ ಮೇಲೆ ಇದೆ. ಅಕಸ್ಮಾತಾಗಿ ಯಾರಾದ್ರೂ ಅದನ್ನು ನೋಡಿ ಬಣ್ಣ ಕಟ್ ಮಾತಾಡಿದ್ರೆ ನಮಗೆಲ್ಲ ತುಂಬ ನೋವಾಗುತ್ತೆ. ನೋಡಿ, ಮಾವನ ಹತ್ರ ಮಾತಾಡೋ ಜವಾಬ್ದಾರಿ ನಂದು. ಅದ್ರ ಒಪ್ತಾರೆ ಅಂತ ಗ್ಯಾರಂಟಿ ನಾನು ಕೊಡೋಕ್ಕಾಗಲ್ಲ. ಅಕಸ್ಮಾತ್ ಅವ್ರು ಒಪ್ಪಿದ್ರೆ ಖುಷಿನೇ, ಒಪ್ಪಲಿಲ್ಲ ಅಂದರೆ ನಮ್ಮ ರತ್ನನ ಮೇಲೆ ಯಾವುದೇ ರೀತಿಯಾದ ಆರೋಪ ಆಪಾದನೆ ಬರಬಾರ್ದು. ನನ್ನ ಮನೆ ಹೆಣ್ಮಕ್ಳು ಜವಾಬ್ದಾರಿ ಅಷ್ಟೇ ಅಲ್ಲ, ಅವ್ರ ಗೌರವ ಕೂಡ ನನ್ನ ಹೆಗಲ ಮೇಲಿದೆ. ನನ್ನ ಮಾತು ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ಸರಿ ಮೇಡಮ್, ನಾನು ನಿಮ್ಮನ್ನೇ ನಂಬಿದ್ದೀನಿ. ಇಲ್ಲ ಇಲ್ಲ, ನನ್ನ ನಂಬೇಡಿ. ನನ್ನ ಮಾವ ಏನು ಹೇಳ್ತಾರೋ ಅದೇ ಫೈನ್. ನಾವು ಯಾರೂ ಅವ್ರ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗಲ್ಲ. ನೀವೇನು ಹೊರಡ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ಆ್ಯಂಡ್ ಸಾರಿ. ನೀವು ಬರೀ ಡಾಕ್ಟರ್ ಲಾಯರ್ ಅಲ್ಲ, ಹೆಡ್ ಮಿಸ್ ಅಂತ ಇವಾಗ್ಲೇ ಗೊತ್ತಾಗಿದ್ದು. ನಡೀರಿ ಮನೆಗೆ. ನೋಡಬ್ಬಿ, ಬಾಯಿ ಮುಚ್ಚಲ ಸೂರಂಗ ಅನ್ಕೊಂಡ್ರೆ ರೈಲ್ಗಿಲ್ ನುಗ್ಬಿಟ್ಟಾತ ಒಳಗೆ. ಏನೋ ಹಿಂಗಂತೀಯ? ಅನು ಪ್ಯಾಟೆಗೆ ಎಷ್ಟು ಕಿತ ಬಂದಿದ್ಯಾ? ಲೆಕ್ಕ ಮಡಗಿಲ್ಲಕಲ್ಲ. ಎಷ್ಟು ಕಿತ ಬಂದಿದ್ದೀಯ? ನಾನು ಒಂದ್ 4 ಕಿತ ಬಂದೀವ್ನಿ, ಲೆಕ್ಕ ಮಡಗಿಲ್ಲ ಅಟ್ಟೆ. ಓ, ಹಾಗಾದ್ರೆ ನೀನ್ ನಮ್ಮ ಅಣ್ಣನೇ. ಲೇ, ಬಿರ್ಬಿರ್ನೆ ನಡಿಲ್ಲ, ಹಿಂಗೆ ಎಲ್ಲ ನೋಡ್ತಾ ನಿಂತ್ರೆ ಟೇಮ್ ಆಯ್ತದೆ. ಆಮೇಲೆ ಅಲ್ಲಿ ಆರಾಕ್ ಕೂಗ್ಬಿಡ್ತಾರೆ. ಕೂಕಣ ಅಣ್ಣ, ನಾನು ಒಂದ್ ಕೇಳ್ತೀನಿ, ಇಲ್ಲ ಅನ್ಬಾರ್ದನು. ಏನ್ಲ ಮೆಟ್ರೋ ರೈಲ್ನಾಗ ಹೋಗ್ಬೇಕೇನ್ಲ? ಇಲ್ಲ ಕಣನು. ಏ, ಮಾಲ್ಗೆ ಹೋಗ್ಬೇಕು ಅಂತ ಮಾತ್ರ ಹೇಳ್ಬೇಡ, ಅದ್ಬಿಟ್ಟು ಏನ್ ಬೇಕಾದ್ರೆ ಕೇಳು. ಮಾಲ ಯಾರಣ್ಣ? ನಿಮ್ ನೆಂಟ್ರ? ಏ ಥೂ, ಬೇಕುಪ್ಪ. ಮಾಲ ಅಲ್ಲಕಲ್ಲ, ಮಾಲು ಅದೇ ತೋಟದಾಗ ಕಟ್ಟಿರ್ತಾರಲ್ಲ ಮಾಲು. ಓ, ಅಂಗಡಿಲಿ ಮಾಲ್ನ ಅಲ್ಲಿಂದ ನಾನು ತಗೊಳ್ಳೋದು. ಸರಿ ಸರಿ ಕಣನು. ಹಾಗಾದ್ರೆ 50 kg ಗೊಬ್ಬರ ಸಿಕ್ಕಿದ್ರೆ 1 ಡಜನ್ ತಗೊಂಡ್ಬಿಡೋಣ. ದಾರನ ಫ್ರೀಯಾಗಿ ಕೊಡ್ತಾರೆ, ಕಟ್ಕೊಂಡ್ಬಿಡ್ಬೋದು. ನೋಡಬ್ಬಿ, ಅದಕ್ಕೆ ಕಲ ಓದ್ಬೇಕು ಅನ್ನೋದು. ಲೇ, ಮಾಲು ಅಂದ್ರೆ ಶ್ರೀಮಂತರ ಅಂಗಡಿ ಕಲ. ಅಲ್ಲಿ ಉಗ್ರಗಾಕ ಬಣದಿಂದ ಹಿಡ್ದು ಉಗ್ರನೇ ಹಾಕೊಂಬಡಿಗೆ ಎಲ್ಲಾ ಸಿಗ್ತೈತಂತೆ. ಅಲ್ಲಿ ಹಾಕೊಳಕ್ ಬಟ್ಟೆ ಸಿಗ್ತೈತೆ, ತಿನ್ನಕ್ ಅನ್ನ ಸಿಗ್ತೈತೆ, ನೋಡಕ್ ಸಿನಿಮಾನು ಇರ್ತೈತೆ. ಓ, ಒಂಥರ ಹೈ ಕ್ಲಾಸ್ ಸಂತೆ ಅನ್ನು. ನಾವೀಗ ಅಲ್ಲಿಗೆ ಹೋಗಕ್ ಬೇಡಕ್ಕಲ್ಲ. ನಾವು ಬೇರೆ ಪಂಚೆ ಹಾಕಿದೀವ, ನಮ್ಮನಲ್ಲಿ ಸೇರ್ಕೊಳ್ಳಿಲ್ಲ ಅಂದ್ರೆ ಅವಮಾನ ಆಯ್ತದೆ. ಏನೋ ಪಂಚೆ ಹಾಕ್ದವ್ರನ್ನ ಸೇರ್ಸಕ್ಕಿಲ್ವಾ?
ಅನೋ ನಮ್ಮ ರಾಜ್ಯದಲ್ಲಿ ಪಂಚೆ ಹಾಕ್ದವ್ರು ಪ್ರಧಾನಿಯಾಗಿ ದೇಶನೇ ಆಳವ್ರೆ ಅಂತ ಪಂಚೆನ ಅಳ್ಗಳ್ದವ್ರ ಅವರು. ಹಾಗಾದ್ರೆ ಒಂದ್ಕಿತ ನಾನು ಹೋಗ್ಲೇಬೇಕು ಕಣನು. ಅಣ್ಣ ಎಳ್ದೇ ದಿನ ರಜೆ ಕಣನು, ಪಟ್ನ ಎಲ್ಲ ಸುತ್ತಾಕೊಂಡ್ ಬಂದ್ಬಿಡ್ತೀನಿ. ನಮ್ಮ ಊರ ಐಕ್ಳೆಲ್ಲ ಪಟ್ನ ಅಂದ್ರೆ ಸಾಯೋರು. ಯಾಕೆ ಅಂತ ಇದನ್ನ ನೋಡಿದ್ ಮ್ಯಾಕ್ ಗೊತ್ತಾಯ್ತದೆ. ಅಣ್ಣೋ ಎಳ್ದೇ ದಿನ ರಜೆ ಕೊಡೋನು. ಆಗ್ಲಿಕ್ಕಲ್ಲ, ರಜೆ ಕೊಡ್ತೀನಿ. ಆದ್ರೆ ಇವಾಗ ನಾವು ಹೋಯ್ತಿರೋದು ಆರಾಜ್ ಹೋಗಕ್ಕೆ. ಅಲ್ರಮ್ ರೇಟಿಗೆ ಬಂತು ಅಂತ ತಿಳ್ಕೊ, ಆರಾಜ್ ಹೋಗ್ಬೇಕು. ಗೊತ್ತಾಯ್ತಾ? ಬಾಯ್ಗೆ ಬಂದಂಗೆಲ್ಲ ಹೇಳ್ಬಿಟ್ಯಾ, ಮಿಕ್ಕೊಂಡಿರ್ಬೇಕು. ಆರಾಜ್ ಹೆಂಗಿರ್ತದೆ ಅಂತ ತೋರಿಸ್ತೀನಿ. ಬಾರ್ಲಾ ಬಾ. ಅಪ್ಪಯ್ಯ ಆ ಶಿವು ಸದಾರಾಮೆ ಆಟ ಆಡ್ತಾವನೆ. ಧಣಿ ನಂಗೆ ಯಾಕೋ ಅನುಮಾನ ಬತ್ತೈತೆ, ವಿಷಯ ಅವನಿಗೂ ಗೊತ್ತಾಗೋಗೈತೋ ಏನೋ ಅಂತ. ನಾನು ಅವತ್ತೇ ಹೇಳ್ದೆ ನನ್ನ ಮಗುನಿಗೆ ಎತ್ತಾಕ ಬಂದು ಸೈನ್ ಹಾಕ್ಸುವ ಅಂತ. ನನ್ನ ಮಾತೇ ಕೇಳಲಿಲ್ಲ. ಆ ಬಿಯರ್ ಫ್ಯಾಕ್ಟ್ರಿ ಓನರ್ ಬೇರೆ ಬೆನ್ನಿಂದ ಬಿದ್ದವನೆ. ಕೋಟ್ಯಂತ ರೂಪಾಯಿ ವ್ಯವಹಾರಪ್ಪಯ್ಯ. ಬಿಯರ್ ಉಕ್ತಂಗೆ ಉಕ್ಕಿ ಚೆಲ್ಲೋಯ್ತದೆ. ತಿಂದಂಗಲ್ಲ ಉಂಡಂಗಲ್ಲ. ಧಣಿ ನೀವು ತಪ್ಪು ತಿಳ್ಕೊಳಕ್ಕಿಲ್ಲ ಅಂದರೆ ನಂದೊಂದು ವಿಷಯ. ಆ ಶಿವು ಒಪ್ಪನ್ನೇ ಕರ್ಸಿದ್ರೆ ಏನಾರ ಸೊಬ್ಬು ಬೇಳ್ಕೊಂಡು ವಾಪಸ್ ಹೊಂಟಾಯ್ತಾನೆ. ಶಿವು ಜೊತೆಗೆ ನಮ್ಮ ಪಾರ್ವತವನ್ನು ಕರ್ಸ್ಬಿಟ್ರೆ ಇಬ್ಬರು ಬರ್ತಾರೆ. ಆಗ ಶಿವನ ಹಿಡ್ಕೋಬೋದು. ಏನಂತೀರಿ? ಪರವಾಗಿಲ್ಲ ಕಲ ಚಿತ್ರಿ. ಬರೀ ಮಳೆಗಾಲಕ್ಕೆ ಐತಿ ಅನ್ಕೊಂಡಿದ್ದೆ, ಕೇಡ್ಗಾಲಕ್ಕೂ ಐತಿ. ಅಪ್ಪಯ್ಯ ನನ್ಗೆ ಯಾಕೋ ಈ ಉಪಾಯ ಒಳ್ಳೇದು ಅನಿಸ್ತದೆ. ಏನ್ ರಮೇ, ಶಿವನ ಮನೆಗೆ ಕರೆದು ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂದ್ಕೊಂಡಿದ್ದೆ. ಆದರೆ ಒಬ್ಬನಿಗೆ ಹೇಳಿದ್ರೆ ಸರಿ ಹೋಗೋದಿಲ್ಲ. ಪಾರ್ವತಿಗೆ ಫೋನ್ ಮಾಡಿ ಶಿವನು ಜೊತೆಗೆ ಕರ್ಕೊಂಡು ಬರೋದಕ್ಕೆ ಹೇಳಿ. ಎಷ್ಟೇ ಆಗಲಿ ಅಳಿಯ ಒಂದೇ ಹಬ್ಬಕ್ಕೆ ಬಂದು ಹೋದರೆ ಸರಿ ಹೋಗೋದಿಲ್ಲ. ಎಡವುದ್ರೆ ಮಾವಿನ ಮನೆ. ಸುಮ್ಮನೆ ನೆಂಟ್ರ ಥರ ಬಂದು ಹೋಗೋದು ಬೇಡ, ಬರೋದಕ್ಕೆ ಹೇಳಿ. ನನಗೇನೆ ಗೊತ್ತು ರೀ. ಏನು ವಿಷಯ ಅಂತ ತಿಳ್ಕೊಬೋದಾ? ಈ ಮನೇಲಿ ವಿಷಯ ಹೇಳಿದ್ರೆ ಮಾತ್ರನಾ ಹೇಳಿದ ಕೆಲಸ ಮಾಡೋದು? ಅಯ್ಯೋ ಆ ಥರ ಅಲ್ಲ ರೀ. ಮತ್ತು ಹೋಗು, ಹೇಳಿದಷ್ಟು ಮಾಡ್ರಿ. ಈ ಮನೆಯಲ್ಲಿ ನಾನು ಗಾಳಿ ಊದಿದ್ರೆ ಮಾತ್ರ ತುತ್ತೂರಿ ಸದ್ದಾಗಬೇಕು ಅಲ್ವಾ? ಸರಿ ರೀ. ಲೇ ಗೋಡಂಬಿ, ನೀನ್ ಇಲ್ಲೇ ಇರ್ಲಾ, ನಾನು ಹೋಗ್ಬಿಟ್ಟು ಹರಾಜ್ ಮುಗಿಸ್ಕೊ ಬರ್ತೀನಿ. ಅಣ್ಣ ಇದು ಅನ್ಯಾಯ. ಹರಾಜ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ಇಲ್ಲೇ ನಿಲ್ಲು ಅಂತಿದ್ಯಾ? ಹಂಗಲ್ಲ ಕಲ, ಈಗ ಅಲ್ಲಿ ಕೂಗೋ ರೇಟು ನಿಂಗೆ ಕಮ್ಮಿ ಅನಿಸ್ತಿದೆ. ಹಂಗಂತ ನೀ ಬಾಯಿಗೆ ಬಂದಂಗೆ ಕೂಗ್ಬಿಟ್ರೆ ನಾವು ತಗಲಾಕತ್ತೀವಿ. ನೀ ಮೊದಲೇ ಮಧ್ಯೆ ಮಧ್ಯಕ್ಕೆ ಬಾಯಿ ಹಾಕೋದು ಜಾಸ್ತಿ, ಅದಕ್ಕೆ ನಂಗೆ ಭಯ ಹಾಕಲ್ಲ. ಅಣ್ಣ ನಾನು ಏನು ಬಾಯ್ ಬಿಡೋಕ್ಕಿಲ್ಲ, ನನ್ನನ್ನು ಕರ್ಕೊಂಡು ಹೋಗೋಣ. ಸರಿ ಬಾ. ಹರಾಜ್ ಮುಗಿದ್ಮ್ಯಾಕೆ ನೀನನ್ನ ಇಲ್ಲೇ ಬಸ್ ಹತ್ತಿಸ್ತೀನಿ. ನೀ ಊರಿಗೆ ಹೋಗಿ ಸಾಮಾನು ಇಡ್ಸ್ಕೊಂಡಿರೋ. ಆಮೇಲೆ ಇಲ್ಲೊಂದು ಸ್ವಲ್ಪ ಕೆಲಸ ಐತೆ, ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಊರಿಗೆ ಬರ್ತೀನಿ. ಹಾ ಯಾಕಣ್ಣ ಉಲ್ಟಾ ಹೊಡಿತಿದ್ಯಾ? ನಂಗೆ ರಜಾ ಕೊಡ್ತೀನಿ ಅಂದು ಈಗ ನನಗೆ ಊರಿಗೆ ಕಳಿಸಿ ನೀನು ರಜಾ ತಗತ್ತೀಯಾ? ಏ ಆಮೇಲೆ ಕರ್ಕ ಬರ್ತೀನ, ಊರ್ ಸುತ್ತುವಂತೆ. ಈ ಸಲ ನಂಗೊಸಿ ಕೆಲಸ ಐತೆ. ಅಣ್ಣ ಏನೋಪ್ಪ ಒಂದು ಅರ್ಥ ಆಯ್ತಿಲ್ಲ. ಅಣ್ಣ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇ ಯಾವ್ದಾದ್ರು ದೊಡ್ಡ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ತಿನ್ಕೊಂಡು ನೆಮ್ಮದಿ ಆಗಿರೋಣ ಅಂತ ಅನ್ಸುತ್ತೆ. ನೀನ್ ನೋಟ ಊರಿಗೆ ಹೋಗು ಅಂತಿದ್ದಿಲ್ಲನೋ? ಒಡಂಬಿ ದೂರದ ಬೆಟ್ಟ ನುಣ್ಗೆಕಲ್ಲ, ದೂರದಿಂದ ನೋಡಕ್ಕೆ ಎಲ್ಲ ಸಂದಾಕೆ ಇರ್ತೈತೆ. ಹತ್ರಕ್ಕೆ ಹೋದಾಗ್ಲೇ ಗೊತ್ತಾಗೋದು ಚುಸ್ತೈತೆ ಅಂತ. ಅಣೋ ಮಾರಿಗುಡಿಯಲ್ಲಿದ್ದು ಪಟ್ನ ಚಂದ ಅಂದ್ರೆ ದೂರದ ಬೆಟ್ಟ ಅನ್ಬೋದಿತ್ತು. ಇಲ್ಲಿ ಬಂದಾಯ್ತಲ್ಲ ಬೆಂಗಳೂರೆಲ್ಲ ನುಣ್ಣಗಿದ್ದೇನೋ. ಏಯ್ ಗೋಡಂಬಿ, ಒಂದ್ ಮಾತು ಹೇಳ್ತೀನಿ ನೆನ್ಪಿಟ್ಕೊಳ್ಳ. ಈ ಊರು ಬಂದವ್ರನ್ನೆಲ್ಲ ಸಂದಕ್ಕೆ ನೋಡ್ಕೊಳುತ್ತೆ. ಕೋಟ್ಯಾಂತರ ಜನ ಈ ಊರ್ನ ನಂಬ್ಕೊಂಡು ಬದುಕ್ತವ್ರೆ. ಹಂಗಂತ ಬಂದವರೆಲ್ಲ ಒಂದೇ ಸತಿಗೆ ಆಕಾಶಕ್ಕೇರಿ ಬಂಗಾರದಂಗೆ ಬದುಕ್ತಾ ಇಲ್ಲಕಲ್ಲ.
ನೂರಾರು ಕನ್ಸಿಟ್ಕೊಂಡು ಬೆಂಗಳೂರು ಬಂದವರು ಬೀದಿ ಬದಿಲ್ ಸಿಗ್ತಾರಕಲ್ಲ, ವಿದ್ಯಾವಂತರು ಬುದ್ಧಿವಂತರೇ ಯಾಮಾರ್ತಾರೆ ಅಂತಂದ್ರಾಗೆ ಆಟೋ ಈಟೋ ಕಲ್ತ್ಕೊಂಡಿರೋ ನಾನು ನೀನು ಯಾವ ಲೆಕ್ಕಕ್ಕಲ್ಲ. ಏನೋ ಒಂದು 4 ಕಾಸು ಉಳಿತೈತೆ ಅಂತ ಇಲ್ಲಿಗೆ ಬಂದೀವಿ. ಕೆಲಸ ಮುಗಿಸ್ಕೊಂಡು ಈ ಊರನ್ನ ಆರಿಸ್ಬಿಟ್ಟು ಹೋಗುಮ. ಅದು ಅಲ್ಲದೆ ಒಂದು ಮಾತಾಯ್ತಲ್ಲ, ಕೆಮ್ಮೋಳಾದ್ರೂ ನಮ್ಮೋಳೆ ವಾಸಿ ಅಂತ, ಹಂಗೆ ನಮಗೆ ನಮ್ಮ ಊರೇ ವಾಸಿಕಲ್ಲ. ಅರ್ಥ ಆಯ್ತಾ? ಅಣ್ಣೋ ನಿನ್ ಕತೆಗೆ ಒಂದು ಇಂಟ್ರೋಲ್ ಬೇಕಣೋ. ಮಾತೆತ್ತಿದ್ರೆ ಪಿಕ್ಚರ್ ಹೋದಂಗೆ ಹೋಯ್ತಾ ಇರ್ತೀಯ. ಇಲ್ಲಕ್ಕಲ್ಲ ಆಗಲ್ಲಕ್ಕಲ್ಲ, ನೀನು ಊರಿಗೆ ಹೋಗು ಅಂತಿದ್ರೆ ಹ್ಞೂ ಅಂತಿದ್ದೆ, ಈಗ ನೋಡ್ದೆ ಕತೆ ಹೊಡಿತೀಯಾ? ಮೆಟ್ರಿ ಹಂಗೆ ಇಸ್ಬಿಡ್ತೀನಿ ನೋಡ್ಲಾ. ನಂಗೊಸಿ ಕೆಲಸ ಅದೇ ಮುಗಿಸ್ಕೊ ಬರ್ತೀನಿ. ನೀನು ಸುಮ್ಮನೆ ಊರಿಗೆ ಹೋಯ್ತಿರ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತಣ್ಣೋ, ಮದುವೆ ಅದು ಹೊಸ್ತಿದ್ರು, ಅದಕ್ಕೆ ಏನೋ ತರೋ ಕೇಳಿರ್ತಾಳೆ, ಅದಕ್ಕೆ ಹೋಯ್ತಿದ್ಯಾ. ಹೋಗು ಹೋಗು. ನೋಡೋಣ, ನೀನು ಹರಾಜ್ ಹೋಗಿ ಎಲ್ಲ ಹಾಕ್ಕೊಡು, ನಾನು ಊರಿಗೆ ತಗೊಂಡು ಹೋಯ್ತೀನಿ. ಇದು ನಮ್ಮ ಗೋಡಂಬಿ ಅಂದ್ರೆ ಬರಲ್ಲ. ಹೋಗಲ್ಲ ಕೊಡ್ಕೆ, ನಿನ್ಗೆ ಏನೇನ್ ಬೇಕೋ ಎಲ್ಲ ತಗೊಂಬತ್ತೀನಿ. ಇಲ್ಲೆಲ್ಲೋ ಸಂಡೆ ಬಜಾರ್ ಅಂತ ಐತಂತೆ, ಬಟ್ಟೆ ಎಲ್ಲ KG ಲೆಕ್ಕದಲ್ಲಿ ಸಿಗ್ತೈತಂತೆ. ಒಳ್ಳೆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಮ್ಮ. ಅಲಕಲ ಗೋಡಂಬಿ, ನಿನ್ನ ಭಾರಿ ದೊಡ್ಡ ಮನ್ಸ ಅನ್ಕೊಂಡ್ಬಿಟ್ಟಿದ್ಯಲ್ಲ ಪ್ಯಾಂಟ್ ಹಾಕೊಳಕ್ಕೆ. ನಿನ್ನ ಹಿಂಗೆ ಬಿಟ್ಬಿಟ್ರೆ ಊರಲ್ಲಿರೋ ಐಕಳನ್ನೆಲ್ಲ ಆಳ್ಗಡ್ತಿಯಾಗಲ್ಲ ನೀನು. ಹಂಗಾರ ಏನು ಆಗಕ್ಕಿಲ್ಲನು. ಪ್ಯಾಂಟ್ ಹಾಕೊಂಡು ಊರಿಗೆ ಹೋದ್ರೆ ಊರ್ ಜನ ಎಲ್ಲ ಬಾಯಿ ಮೇಲೆ ಬೆಳ್ಳಿಡ್ಬೇಕು. ಅಲ್ವೇನ ಗೊರ್ಕೆ? ಹಲೋ ಗೊರ್ಕೆ, ಗೊರ್ಕೆ ಹೊಡಿತಿದೆ ಅಲ್ಲ. ಹಲೋ ಏನಲ್ಲ ಆತು? ಏಳ ಮ್ಯಾಕೆ ಬರ್ಲ ಯಾವಲ್ಲ ನೀನು ಯಾಂದಳಿ ಕಣ್ಣ ಎಲ್ಲ ಇಟ್ಕೊಂಡಿದ್ಯಾ, ತಲೆ ಮೇಲೆ ಇಟ್ಕೊಂಡಿದ್ಯಾ? ನಿಂತ್ಕೊಳ್ಳ ಮ್ಯಾಕೆ. ಏ ಸುಮ್ಕಿರ್ಲ. ಏನಪ್ಪ ಪೇಟೆಯಪ್ಪ, ನೀವೆಲ್ಲ ಗಾಡಿಲಿ ಬರ್ತಿರೋ ಅಲ್ಲ ಕುದುರೆ ಮ್ಯಾಕ್ ಬರ್ತಿರೋ? ಯಾವನ್ ನೋಡಿದ್ರು ಪುರೋ ಅಂತ ಗಾಳಿಲಿ ಹೋದಂಗ್ ಹೋಯ್ತಿರಲ್ಲ. ಇಲ್ಲಿ ಮುಟ್ಕರು ಓಡಲ್ಲ, ಯಾರು ಓಡಾಡಂಗಿಲ್ವಾ? ಮನೇಲಿ ಅಪ್ಪ ಅಕ್ಕ ಅಮ್ಮ ತಾಯಿ ತಂಗಿ ಎಲ್ಲ ಕಾಯ್ತಿರ್ತಾರೆ. ಅಕ್ಕ ತಂಗಿ ಅಂದ್ರೆ ಗೊತ್ತಿಲ್ಲ ನಿಮ್ಗೆ? ಅಕ್ಕ ತಂಗಿ ಪ್ರೀತಿ ಅಂತದ್ ಗೊತ್ತಾ? ಕಾಲಿಗೆ ಬರ್ತೀನಿ, ಬಿಟ್ಬಿಡೋಣ. ನನ್ನ ನೋವಿಗಿಂತ ನಿನ್ನ ಮಾತಿನ ನೋವೇ ಜಾಸ್ತಿ. ಅಣ್ಣ ನಂದೇ ತಪ್ಪು, ನೀನು ಹೋಗೋಣ. ಏಯ್ ಏನ ಮಾತಾಡ್ತಿದ್ಯಾ? ಅವನಿಗೊಂದು ಬುದ್ಧಿ ಹೇಳೋಣ ಅಂದ್ರೆ ನೀನೆಲ್ಲ ಮಾಡ್ತೀಯ? ಏನಲ್ಲ ನೀನು ಅವನಿಗೊತ್ತಿ ಬುದ್ಧಿ ಹೇಳೋಣ ಅಂದ್ರೆ ಹಿಂಗ್ ಮಾಡ್ಬಿಟ್ಟಲ್ಲ, ಏನಾಯ್ತಲ್ಲ? ಬಾರ್ಲಾ ಆಸ್ಪತ್ರೆಗೆ ಹೋಗಮ್ಮ. ಅಣ್ಣ ಸಣ್ಣ ಗಾಯ ಅಣ್ಣ, ಬೇಡಣ. ಒಳಗೆ ಏನೇನಾಗೈತೋ, ಯಾವ್ಯಾವ ಪಾರ್ಟ್ಸ್ ಉದ್ರಾಯ್ತೋ ಬಾರ್ಲಾ ನೋಡುಮ. ಮನೆಯಲ್ಲೇ ಡಾಕ್ಟರ್ ಅವರಲ್ಲ. ಆದ್ರೂ ಫಸ್ಟ್ ಒಂದು ಚಿಕಿತ್ಸೆ ಕೊಡ್ಸ್ಬೇಕಲ್ಲ. ಬಾರ ಹೋಗ್ಲಾ. ಬೇಡಣ ಅದು ಹೇಳ್ರಿ. ಸಾರಿ ಅದ್ಗೆ. ಓ ಈಗ ಸಾರಿ ಬಂತಾ? ಆದರೆ ನನಗೆ ಬೇಕಾಗಿರೋದು ಸಾರಿ ಅಲ್ಲ. ಮತ್ತೆ ನಾನು ಅಷ್ಟು ಸತಿ ಕೇಳಿದೆ ಏನು ಪ್ರಾಬ್ಲಮ್ಮು ಅಂತ. ನಿಮ್ಮಲ್ಲಿ ಒಬ್ಬರಾದ್ರೂ ಬಾಯ್ ಬಿಟ್ರಾ? ಅದ್ಗೆ ಎಲ್ಲಿ ಬಿಟ್ರಿ? ಆಸ್ಕಿಂಗ್ ಡೌಟ್ ಅಂತ ಈ ಮಹಾನ್ ವ್ಯಕ್ತಿ ಹೇಳಿದ್ ಬಿಟ್ರೆ ಬೇರೆ ಏನಾದರೂ ಹೇಳಿದ್ರಾ? ಅದು ನಾವೇ ಡೀಲ್ ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡ್ವಿ. ಅದ್ಗೆ ಈ ವಿಷಯ ನಿಮಗೆ ಗೊತ್ತಾಗಿ, ನಿಮ್ಮಿಂದ ಅಣ್ಣಂಗೆ ಗೊತ್ತಾಗಿ ದೊಡ್ಡ ರಂಪ ಆಗೋದು ಬೇಡ ಅಂತ ನಾವೇ ಸುಮ್ಕೆ ಇದ್ದೋ. ಏನೋ ಅನ್ಕೋಬೇಡಿ. ಅನ್ಕೊಳ್ಳೋದಲ್ಲ, ನಿಮಗೆಲ್ಲ ಕಷ್ಟ ಆದರೆ ನನಗೆ ಕಷ್ಟ ಆಗಲ್ವಾ? ನಿಮಗೆಲ್ಲ ನೋವಾದರೆ ನನಗೂ ನೋವಾಗಲ್ವಾ ಹೇಳಿ? ನಿಮ್ಮಲ್ಲಿ ನನ್ನನ್ನು ಒಬ್ಳು ಅಂತ ಅಂದ್ಕೊಂಡಿದ್ದೀರೋ ಇಲ್ವೋ, ಆದರೆ ನಮ್ಮನೆ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇನ್ಯಾವತ್ತೂ ಹಿಂಗೆ ಮಾಡಲ್ಲ. ಭಯದಲ್ಲಿ ಕೆಲವು ಸತಿ ತಪ್ಪಾಗುತ್ತಲ್ಲ, ಆ ಥರ ಇದು. ಸಾರಿ ಅದಕ್ಕೆ. ಪರವಾಗಿಲ್ಲ, ಆದರೆ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಹೇಳ್ಕೋಬೇಕು, ನಾನು ಸಾಲ್ವ್ ಮಾಡ್ತೀನಿ. ಇನ್ಮೇಲೆ ಭಯ ಪಡಬೇಡಿ. ಆದರೂ ಅದಕ್ಕೆ ನಂಗೊಂದು ಡೌಟು, ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ನೀವೆಲ್ಲ ಗುಸು ಮಾಡುವಾಗಲೇ ನನಗೆ ಡೌಟ್ ಇತ್ತು. ಅದು ಅಲ್ಲದೆ ಈ ರಾಣಿ ಮಾರ್ಕೆಟಿಗೆ ಅಂತ ಮೆತ್ತಗೆ ಹೋದ್ಲಲ್ಲ, ಆವಾಗ ಡೌಟ್ ಕನ್ಫರ್ಮ್ ಆಯಿತು. ಆಮೇಲೆ ನಿಮ್ಮನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿತ್ತು. ಅಣ್ಣಂಗಿಂತ ಫಾಸ್ಟ್ ಇದ್ದೀರಾ. ಮತ್ತೆ
ನಮ್ಮನೆ ಹೆಣ್ಮಕ್ಳ ಸೇಫ್ಟಿನ ನಾವೇ ನೋಡ್ಕೋಬೇಕಲ್ವಾ? ನೋಡಿ, ಇನ್ಮೇಲೆ ಏನೇ ಪ್ರಾಬ್ಲಮ್ ಆದರೂ ನನ್ನ ಹತ್ರ ಹೇಳ್ಕೋಬೇಕು. ಮೊದಲಾಗಿದ್ರೆ ನಿಮ್ಮ ಅಣ್ಣನ ಹತ್ರ ಹೇಳ್ಕೊಳ್ದಿರೋ ವಿಷಯ ಸುಮಾರು ಇರ್ತಿತ್ತು. ಆದ್ರೆ ಇವಾಗ ನಾನು ಒಂದು ಹೆಣ್ಣು ನಿಮ್ಮ ಜೊತೆ ಬದುಕ್ತಿದ್ದೀನಿ. ನನ್ನ ಹತ್ರ ಏನು ಬೇಕಿದ್ರೂ ಹೇಳ್ಕೊಬೋದು. ನಾನು ಎಲ್ಲನೂ ಅರ್ಥ ಮಾಡ್ಕೋತೀನಿ. ನನ್ನನ್ನು ನಿಮ್ಮ ಅತ್ತಿಗೆ ಅಂತ ಮಾತ್ರ ಅನ್ಕೋಬೇಡಿ, ನಾನು ನಿಮ್ಮ ತಾಯಿ ಅಂತ ಅನ್ಕೊಳ್ಳಿ. ಸರಿ ಸರಿ, ಬನ್ನಿ ಹೋಗೋಣ. ಎಲ್ಲಿ ಕೈ ಕೊಡಿ. ಬೇಡ ಸರ್. ಏಯ್ ಕೊಡ್ಲಾ? ವಾಪಸ್ ಕೊಡ್ತಾರೆ. ಬೇಡಣೋ. ಯಾಕ್ರಿ ಕೈ ಕೊಡಲ್ಲ ಅಂತೀರಾ? ನಾನು ಯಾರಿಗೂ ಕೈ ಕೊಟ್ಟಿಲ್ಲ. ಕೈ ಕೊಡೋದು ತಪ್ಪಲ್ಲ ಸರ್. ಓ ಮಾಡ್ಬಿಟ್ಟ ಜೋಕ. ಏಯ್ ಕೊಡ್ಲಾಕಯ್ಯ, ಸಿಟಿಗಲ್ಲ. ಇರ್ಲಿ ಬಿಡಿ, ಪೇಷಂಟ್ಸ್ ಅಂದ್ರೆ ಹೀಗೆ ಇರಬೇಕು. ಈ ಕೈ ಕೊಡಿ. ಸರ್ ಬೇಡ ಸರ್, ಮಾರ್ಕೆಟಿಂದ ಹಂಗೆ ಬಂದೀವ್ನಿ, ಕೈ ತೊಳ್ಕೊಂಡಿಲ್ಲ ಸರ್. ವಾವ್, ವೆರಿ ಗುಡ್. ಎಷ್ಟೊಂದು ಹೈಜೆನಿಕ್ ಆಗಿದ್ದೀರಾ ನೀವು. ಹಂಗಂದ್ರೆ ಏನು ಸರ್? ಅಂದ್ರೆ ನೈರ್ಮಲ್ಯವಾಗಿ ಶುದ್ಧವಾಗಿದ್ದೀರಾ ಅಂತ. ಮತ್ತೆ ಹಳ್ಳಿ ಜನ ಅಂದ್ರೆ ಬೇರೆಯವರು ತೆಪ್ಪು ತಿಳ್ಕೊಂಡವ್ರೆ ಸರ್. ನಾವು ನೀರು ಕುಡಿಯೋಕ್ಕೆ ಅಡಿಗೆ ಕೊನೆಗೆ 100 ಗಿಂತ ಹೋದ್ರೂ ಪ್ರತಿ ಸಲಕ್ಕೂ ಕೈ ತೊಳ್ಕೊಂಡೆ ಲೋಟ ಮುಡುತ್ತೀವಿ. ಅದು ಬಿಡಿ ಸರ್, ಯಾರನ್ನ ಕಾಲು ತೊಳೆದೆ ಮನೆಯೊಳಗೆ ಕಾಲಿಟ್ಬಿಡ್ಲಿ ನೋಡಮ್ಮ. ನಾವು ಬಾಡ್ ಮಾಡೋಕ್ಕೆ ಒಂದು ಕೋಣೆ, ಸಿಹಿ ತಿಂಡಿ ಮಾಡೋಕ್ಕೆ ಒಂದು ಕೋಣೆ, ಒಂದನ್ನೊಂದನ ಮುಡ್ಸೋಕ್ಕಿಲ್ಲ. ನಾವು ಸಿಟಿ ಜನರ ಥರ ನಿತ್ಯ ಸ್ನಾನ ಮಾಡದೇ ಇದ್ರೂ ಕೈ ಬಾಯಿನ ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರ್ತೀವಿ. ಈ ನೇಮ ನಿಷ್ಠೆ ಪಾಲಿಸಿದಕ್ಕೆ ಅದೆಂಥದ್ದು ಆ ಕರೋನಾ ಬಂತಲ್ಲ, ಆಗ ಹಳ್ಳಿಯವ್ರು ಯಾರು ಹಳ್ಳಿನ ಬಿಟ್ಟೋಗ್ಲಿಲ್ಲ ಸರ್. ಆದರೆ ಹಳ್ಳಿ ಬಿಟ್ಟು ಸಿಟಿಗೆ ಹೋದವರೆಲ್ಲ ವಾಪಸ್ ಹಳ್ಳಿಗೆ ಬಂದು ಉಳ್ಕೊಂಡ್ರು, ತಮ್ಮ ಜೀವನ ಬದುಕಿಸ್ಕೊಂಡ್ರು. ಸಾರಿ, ನಾನು ಆ ಥರ ಮೀನು ಮಾಡಲಿಲ್ಲ. ಮೀನು ಹೆಂಗೆ ಮಾಡಿದ್ರು ವಾಸನೆ ಬರ್ತದೆ ಸರ್. ಆ ಮೀನು ಅಲ್ರಿ, ನಾನು ಹೇಳಿದೆ ಬೇರೆ ಮೀನ್ ಅಂತ. ಬೇರೆ ಮೀನು ಮಾಡಿದ್ರು ವಾಸನೆ ಬರ್ತದೆ ಸರ್. ಹೋಗ್ಲಿ ಬಿಡಿ, ಈಗ ಕೈ ಕೊಡ್ತೀರಾ ಇಲ್ವಾ? ನೀವು ಯಾಕೆ ಬೇಜಾರು ಮಾಡ್ಕೋತೀರಾ? ತಗೊಳ್ಳಿ ಸರ್. ಈಗ ನೈತಾ ಇದೆಯಾ? ಇಲ್ಲ ಸರ್. ಇಲ್ಲಿ ಇಲ್ಲ ಸರ್. ಈಗ ಇಲ್ಲ ಸರ್. ಜಸ್ಟ್ ತರ್ಚಿರೋ ಗಾಯ ಆಗಿದೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಅದನ್ನೇ ಹೇಳಿದೆ ಸರ್. ನಮ್ಮ ಮನೇಲೂ ಡಾಕ್ಟ್ರ್ ಅವರೇ, ಅವ್ರ ಹತ್ರ ನೀನು ತೋರ್ಸೋಣ ಬಿಡು ಅಂತ ಕೇಳಿಲ್ಲ ನನ್ನ ಮಾತಾ. ಅಲ್ಲಿಗೆ ಹೋಗಿ ನರ್ಸ್ ಡ್ರೆಸ್ಸಿಂಗ್ ಮಾಡ್ತಾರೆ. ಸರ್ ನಂಗೆ ಹೊಸ ಬಟ್ಟೆ ಬೇಡ ಸರ್. ಏಯ್ ಡ್ರೆಸ್ಸಿಂಗ್ ಅಂದರೆ ನೀನು ಬಟ್ಟೆ ಬಿಚ್ಚಾಕಿ ಹೊಸ ಬಟ್ಟೆ ಹಾಕೋದಲ್ಲಕಲ್ಲ ತೆಪ್ರೆ. ಗಾಯದ ಮೇಕೆ ಔಷಧಿ ಹಚ್ಚಿ ಹತ್ತಿ ಬಟ್ಟೆ ಸುತ್ತೋದು ಅಲ್ವಾ ಸರ್? ಅರೇ, ಇದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು? ಆಗಲೇ ಅವ್ನು ಹೇಳಿದ್ನಲ್ಲ ಸರ್, ನಮ್ಮನೇಲೋ ಡಾಕ್ಟರ್ ಅವರೇ ಅಂತ, ಅವರೇ ನಂಗೆ ಹೇಳ್ಕೊಟ್ಟಿದ್ದು. ಡಾಕ್ಟ್ರು ಬೇರೆ ಯಾರೂ ಅಲ್ಲ, ನಮ್ಮ ಅತ್ತಿಗೆ ಅವ್ವ. ಓಕೆ ಓಕೆ. ನರ್ಸ್, ಇವ್ರಿಗೆ ಆ್ಯಂಟಿಬಯೋಟಿಕ್ ಕೊಟ್ಟು ಡ್ರೆಸ್ಸಿಂಗ್ ಮಾಡಿ ಹೋಗಿ. ಬರಲ್ಲ ಅಣ್ಣೋ, ಡಾಕ್ಟ್ರು ಕೊನೆಯಲ್ಲಿ ಹೇಳಿದ್ರಲ್ಲ, ಅದು ಇಂಜೆಕ್ಷನ್ ಏನೋ? ಹೌದು, ಸೆಪ್ಟಿಕ್ ಆಗಬಾರ್ದು ಅಂತ. ಬನ್ನಿ. ಹೋಗಿ. ನರ್ಸಕ್ಕ ಪಾಪ ಬೇಡ ಅಂತವನೇ, ಬಿಟ್ಬಿಡಿ. ಅಣ್ಣೋ, ನೀನು ಬೇಡ ಅಂದ ತಕ್ಷಣ ಬಿಟ್ಟೇ ಬಿಟ್ರಲ್ಲಣ್ಣ. ಮೆಡಿಸಿನ್ಸ್ ಬರ್ಕೊಡ್ತಾರೆ, ಡಾಕ್ಟರ್ ಹತ್ರ ಹೋಗಿ. ಆಗಲಿ ನರ್ಸಕ್ಕ. ಸರಿ ನರ್ಸಕ್ಕೋ, ಬರ್ತೀವಿ. ಹಾಂ ಬಾ. ಅಣ್ಣೋ ನೋಯ್ತದೆ, ಡಾಕ್ಟ್ರಪ್ಪಂಗೆ ಇನ್ನೆಷ್ಟೊತ್ತು ಕಾಯ್ಬೇಕು? ಹೇ, ಈ ಆಸ್ಪತ್ರೆಯಲ್ಲಿ ನಮ್ಮ ಥರ 100 ಜನ ಇರ್ತಾರಲ್ಲ, ಎಲ್ಗೋ ಹೋಗಿರ್ತಾರೆ, ಬರ್ತಾರಿಲ್ಲ. ಅಯ್ಯೋ ಅಬ್ಬಾ, ಅಯ್ಯಲೇ. ಹೇಯ್ ಅಲ್ಲಕ್ಕಲ್ಲ, ಈ ಒಳ್ಳೆ ಸಣ್ಣ ಇಕ್ಲತಾರ ಯವಲೇ ಯಪ್ಪಲೇ ಅಂತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ಲ. ನಿನಗೆ ಚುಚ್ಚಿದ್ರೆ ಗೊತ್ತಾಗಿರೋದು. ನನ್ನ ಮನಸ್ಸು ಮೃದು ಕಣೋ. ಅಯ್ಯೋ, ಆದರೆ ಚುಚ್ಚೋದು ಮನ್ಸಿಗೆ ಅಲ್ಲ ಕಣೋ,
ಆಯ್ತು ಕಣಣ್ಣ. ನೀವಿದ್ದೀರಾ ಅನ್ನೋ ಧೈರ್ಯದಲ್ಲೇ ನಾನು ಪಾರು ಬಗ್ಗೆ ತುಂಬ ತಲೆ ಕೆಡ್ಕೋತಿಲ್ಲ. ನಾನು ಕೊಟ್ಟ ಮಾತನ್ನ ಯಾವತ್ತೂ ಮರೆಯೋಕ್ಕಿಲ್ಲ. ಸಿದ್ಧಾರ್ಥನ ನಾನು ಹುಡುಕ್ತೀನಿ, ನಿನ್ನ ಜೊತೆ ಮದುವೆ ಮಾಡೇ ಮಾಡಿಸ್ತೀನಿ.